ಬಂಧವಲ್ಲದ ಬಂಧ 14ನೇ ಅಧ್ಯಾಯ. ಛೆ, ಈ ಡಾಕ್ಟರ್ ಒಬ್ರು ಇನ್ನೂ 2 ತಿಂಗಳು ಕಾಯಿರಿ ಅಂತಾರೆ. ನನ್ನಿಂದ ಆಗ್ತಿಲ್ಲ ಶಾಶ್ವತ್. ಹಾಗಂದ್ರೆ ಹೇಗೆ? ಒಂದು ಸಸಿ ನೆಟ್ಟರು ಅದು ಬೆಳೆದು ಮರವಾಗಿ ಹಣ್ಣು ಕೊಡೋಕೆ ಕನಿಷ್ಠ ಅಂದರೂ 1-2 ವರ್ಷಗಳಾದರೂ ಬೇಕು. ಉತ್ತಮ ಫಲಕ್ಕೆ ಇನ್ನೂ ಒಂದಷ್ಟು ವರ್ಷ. ಹೀಗೆ ಮರದಿಂದ ಮರಕ್ಕೆ ವಿಭಿನ್ನ ಸಮಯಾವಕಾಶ ಬೇಕು. ಹೂ ಬಳ್ಳಿಗೂ ಕೂಡ ಅದರದೇ ಆದ ಸಮಯದಲ್ಲಿ ಹೂ ಬಿಡೋದು. ಮನುಷ್ಯರು ಹಾಗೆ ಕಣೆ ಸ್ವಾತಿ. ಮಗುವಿಗಾಗಿ ಹಂಬಲಿಸೋದು ಸರಿನೇ, ಆದರೆ ಹೀಗೆ ಹುಚ್ಚು ಹಠ ಹಿಡಿಯೋದು ಸರಿಯಲ್ಲಮ್ಮ. ನೀವೇನೋ ಗಂಡಸರು ಸುಲಭವಾಗಿ ಹೇಳಿಬಿಡ್ತೀರಾ ವೇಟ್ ಮಾಡು ಅಂತ, ಆದರೆ ಕಷ್ಟ ಅನುಭವಿಸೋರು ನಾವು ಹೆಂಗಸರು. ಏನೇ ಈಗ ಕಷ್ಟ ಆಗಿರೋದು? ಯಾರಾದರೂ ಏನಾದರೂ ಅಂದ್ರ? ಅಪ್ಪ ಅಮ್ಮ ಏನಾದರೂ? ಓಹೋ, ಇಲ್ಲ ಹಾಗಲ್ಲ ಅದು ಎಂದವಳನ್ನು ಬಳಸಿ ಹಿಡಿದು ಕೂರಿಸುತ್ತಾ ಶಾಶ್ವತ್, ಬಿ ಕೂಲ್ ಸ್ವಾತಿ, ಯಾಕೆಷ್ಟು ಎಕ್ಸೈಟ್ ಆಗ್ತಿದೀಯಾ? 2 ತಿಂಗಳು ತಾನೆ, ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗೆ ಮುಗಿದು ಹೋಗುತ್ತೆ. ನೋಡ್ತಿರು, ಆದಷ್ಟು ಬೇಗ ನಿನ್ನ ಮಡಿಲಲ್ಲಿ ಪುಟ್ಟ ಕಂದ ಆಟವಾಡುತ್ತೆ ಎಂದ ನಸುನಗುತ್ತ. ಸ್ವಾತಿ ನಾಚುತ್ತಾ ಶಾಶ್ವತನ ತೋಳಿನಲ್ಲಿ ಕಳೆದು ಹೋದಳು. ಶಾಶ್ವತನ ಮಾತಿನಂತೆ 2 ತಿಂಗಳು ಸರಳವಾಗಿಯೇ ಕಳೆದು ಹೋದವು. ಸ್ವಾತಿ ಶಾಶ್ವತ್ ಇಬ್ಬರು ವೈದ್ಯರ ಬಳಿಗೆ ಹೋಗಿ ಅವರ ಸಲಹೆ ಪಡೆದು ಬಂದರು. ಮುಂದಿನ ತಿಂಗಳಲ್ಲಿ ಸ್ವಾತಿ ಗರ್ಭಿಣಿಯಾದಳು. ಅವಳನ್ನು ಹೆಚ್ಚು ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದರು. ಸ್ವಾತಿ ಹೆಚ್ಚು ಓಡಾಡದೆ ಬೆಡ್ ರೆಸ್ಟ್ನಲ್ಲಿಯೇ ಇದ್ದಳು. 3 ತಿಂಗಳು ಸುಗಮವಾಗಿ ಕಳೆದಾಗ ಎಲ್ಲರಿಗೂ ಧೈರ್ಯ ಬಂದಿತ್ತು. ಸ್ವಾತಿ ಭಯಪಡುತ್ತಲೇ ಆಗಾಗ ಮಗುವಿನ ಜೊತೆಗೆ ಮಾತನಾಡುತ್ತಿದ್ದಳು. ಶಾಶ್ವತ್ ಕೂಡ ಸಂಭ್ರಮದಿಂದ ಸ್ವಾತಿಯನ್ನು ಆದರಿಸುತ್ತಿದ್ದ. ವಿಧಿಗೆ ಇವರ ಸಂತಸ ಸಂಭ್ರಮ ಹೆಚ್ಚು ಸಹಿಸಲು ಆಗಲಿಲ್ಲವೋ ಅಥವಾ ಸ್ವಾತಿಯ ಹಣೆ ಬರಹವೋ, ಅದೊಂದು ರಾತ್ರಿ ಹೊಟ್ಟೆಯಲ್ಲಿ ಸಣ್ಣದಾಗಿ ನೋವು ಕಾಣಿಸಿಕೊಂಡು ರಕ್ತಸ್ರಾವವಾಯಿತು. ಭಯದಿಂದ ಆಸ್ಪತ್ರೆಗೆ ಬರುವಷ್ಟರಲ್ಲಿ ರಕ್ತಸ್ರಾವ ಹೆಚ್ಚಾಗಿ ಮಗುವಿನ ಹೃದಯ ಬಡಿತ ನಿಂತು ಹೋಗಿತ್ತು. ಬೇರೆ ಆಯ್ಕೆ ಇಲ್ಲದೆ ಮಗುವನ್ನು ತೆಗೆದು ಹಾಕಿ ಸ್ವಾತಿಯನ್ನು ಬದುಕಿಸಬೇಕಾಯಿತು. ಸ್ವಾತಿಯ ರೋದನೆ ಮುಗಿಲು ಮುಟ್ಟಿತ್ತು. ಒಟ್ಟು 3 ಬಾರಿ ಗರ್ಭಪಾತವಾದ ಕಾರಣ ಸ್ವಾತಿಯ ಮನಸ್ಸು ಬಹಳ ಕುಗ್ಗಿ ಹೋಯಿತು. ವೈದ್ಯರಿಗೂ ಇದೊಂದು ಬಿಡಿಸಲಾಗದ ಕಗ್ಗಂಟಾಗಿತ್ತು. ಮತ್ತೆ 1-2 ತಿಂಗಳ ನಂತರ ಸ್ವಾತಿಯ ಒತ್ತಾಯದ ಮೇರೆಗೆ ವೈದ್ಯರು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಲು ಮುಂದಾದರು. ಪುರುಷನ ದೇಹದಿಂದ ವೀರ್ಯವನ್ನು ಹೊರತೆಗೆದು ಫಲವತ್ತಾಗಿ ಅಂಡಾಣು ಬಿಡುಗಡೆಯಾಗುವ ವೇಳೆಗೆ ಹೆಣ್ಣಿನ ಗರ್ಭದಲ್ಲಿ ಸೇರಿಸುವುದು. ಇಂತಹ ಒಂದು ಪ್ರಯತ್ನದಲ್ಲಿ ಗರ್ಭಧರಿಸುವ ಸಾಧ್ಯತೆ ಹೆಚ್ಚು. ಸ್ವಾತಿ ಶಾಶ್ವತ್ ಈ ತರಹದ ಚಿಕಿತ್ಸೆಗೆ ಒಳಗೊಂಡರು. ಓಡಾಟವಿಲ್ಲದೆ ಹೆಚ್ಚು ಹಾಸಿಗೆಯ ಮೇಲೆ ಇದ್ದರೂ ಅದೇಕೋ ಸ್ವಾತಿ ಗರ್ಭಧರಿಸಲಿಲ್ಲ. ಕೊನೆಗೆ IVF ಮಾಡಲು ಮುಂದಾದರು. ಪ್ರಣಾಳ ಶಿಶುವಿಗಾಗಿ ಸ್ವಾತಿ ಸಿದ್ಧವಾದಳು. ಶಾಶ್ವತ್ಗೂ ಮಕ್ಕಳಾಗಲಿ ಎಂದು ಬಯಸಿ ಒಪ್ಪಿಗೆ ಕೊಟ್ಟ. ಫಲಿತ ಭ್ರೂಣಗಳನ್ನು ಸ್ವಾತಿಯ ಗರ್ಭದಲ್ಲಿ ಇರಿಸಲಾಯಿತು. ಒಂದಲ್ಲದೆ ಹೋದರೂ ಮತ್ತೊಂದಾದರೂ ಫಲಿಸಬಹುದು ಎಂಬ ನಿರೀಕ್ಷೆಯಿಂದ ಹೀಗೆ ಮಾಡಲಾಗಿತ್ತು. ಗರ್ಭ ಚೆನ್ನಾಗಿ ಬೆಳೆಯುತ್ತಾ ಒಟ್ಟಿಗೆ 2 ಮಕ್ಕಳು ಬೆಳೆಯತೊಡಗಿದ್ದವು. 2 ಮಕ್ಕಳ ಭಾರ ಸ್ವಾತಿಯ ಗರ್ಭ ತಡೆಯದಾಗಿ ಏನು ಮಾಡುವುದು ಎಂದು ಯೋಚಿಸುವ ಮೊದಲೇ ಗರ್ಭಪಾತವಾಯಿತು. ಸ್ವಾತಿ ಮಾನಸಿಕವಾಗಿ ಸಂಪೂರ್ಣ ಕುಗ್ಗಿದಳು. ಅವಳನ್ನು ನೋವಿನಿಂದ ಹೊರತರುವುದೇ ಕಷ್ಟದ ಕೆಲಸವಾಗಿತ್ತು. ಕುಳಿತರೆ ನಿಂತರೆ ಮಕ್ಕಳ ಕಿಲಕಿಲ ನಗು ಅಥವಾ ಅಳು ಕೇಳಿಸುತ್ತಿದೆಯೇ ಎಂದು ಹಲುಬುತ್ತಿದ್ದಳು. ಅವಳ ಹಂಬಲ, ಮಗುವಿಗಾಗಿ ಪರಿತಪಿಸುವ ಅವಳ ಪರಿಯಿಂದ ಶಾಶ್ವತ್ಗೆ ಏನು ಮಾಡಬೇಕೆಂದು ಹೊಳೆಯಲೇ ಇಲ್ಲ. ಮತ್ತೊಮ್ಮೆ ಪ್ರಣಾಳ ಶಿಶು ಪ್ರಯತ್ನ ಮಾಡಬಹುದು ಎಂದು ಸಲಹೆ ಕೊಟ್ಟಾಗ ಸ್ವಾತಿ ಹಿಗ್ಗಿನಿಂದ ಒಪ್ಪಿದಳು. ಈಗಾಗಲೇ ಫಲಿತಗೊಂಡಿದ್ದ ಭ್ರೂಣಗಳನ್ನು ಸುರಕ್ಷಿತವಾಗಿ ತೆಗೆದಿರಿಸಲಾಗಿತ್ತು. ಅವುಗಳಲ್ಲಿ ಒಂದನ್ನು ಸ್ವಾತಿಯ ಗರ್ಭದಲ್ಲಿ ಇರಿಸಲಾಯಿತು. ಕೆಲವು ದಿನಗಳವರೆಗೆ ಎಲ್ಲವೂ ಸರಿ ಇದ್ದರೂ ಅದೂ ಕೂಡ ಫಲಕಾರಿಯಾಗದೆ ಸ್ವಾತಿ ಮಕ್ಕಳಾಗುತ್ತವೆ ಎಂಬ ಭರವಸೆಯನ್ನು ಕಳೆದುಕೊಂಡಳು. ಅವಳ ಮಾನಸಿಕ ಸ್ಥಿತಿ ಏರುಪೇರಾಗತೊಡಗಿತ್ತು. ಒಂದು ರಾತ್ರಿ ಮಲಗಿದ್ದ ಸ್ವಾತಿ ಇದ್ದಕ್ಕಿದ್ದ ಹಾಗೆ ಎದ್ದು ಕುಳಿತಳು. ಎಲ್ಲೋ ಮಗುವಿನ ಅಳು ಕೇಳಿಸಿದಂತಾಗಿ ಮಗುವನ್ನು ಎತ್ತಿಕೊಂಡು ಹಾಲು ಕೊಡಬೇಕು ಎಂದುಕೊಳ್ಳುತ್ತಾ ಬಾಗಿಲ ಬಳಿಗೆ ಓಡಿದಳು. ಶಾಶ್ವತ್ಗೆ ಸ್ವಾತಿ ಎಲ್ಲೋ ಹೋಗುತ್ತಿರುವ ಹಾಗೆನಿಸಿ ಎಚ್ಚರಗೊಂಡ. ಸ್ವಾತಿ ಗಾಬರಿಯಲ್ಲಿ ಕೋಣೆಯ ಬಾಗಿಲು ತೆರೆಯಲು ಒದ್ದಾಡುತ್ತಿದ್ದಳು. ಅವಳ ಬಳಿಗೆ ಬಂದ ಶಾಶ್ವತ್ ಅವಳನ್ನು ಹಿಡಿದುಕೊಂಡು, ಸ್ವಾತಿ, ಎಲ್ಲಿಗೆ ಹೋಗ್ತಿದ್ಯಾ? ಬಾ ಮಲಗು ಎಂದು ಕರೆದ. ಸ್ವಾತಿ ಆತಂಕದ ಮುಖ ಹೊತ್ತು ಶಾಶ್ವತ್ ಕಡೆಗೆ ನೋಡುತ್ತಾ, ರೀ, ನಮ್ಮ ಮಗು ಅಳ್ತಿದೆ ರೀ, ಅದಕ್ಕೆ ಹಸಿವಾಗಿದೆ, ಪಾಪ ರೀ, ಸ್ವಲ್ಪ ಹಾಲು ಕುಡಿಸಿ ಬರ್ತೀನಿ ಬಿಡಿ
ಎಂದಳು ಗದ್ಗದಿತಳಾಗಿ. ಇಲ್ವೇ, ನಮ್ಮ ಮಗು ಇಲ್ಲಿಲ್ಲ, ಅದು ದೇವ್ರ ಬಳಿ ಇದೆ. ಬಾ, ದೇವರು ಅದನ್ನ ಚೆನ್ನಾಗಿ ನೋಡ್ಕೋತಾನೆ. ಅದ್ಯಾಕೆ ದೇವ್ರ ಬಳಿಯೇ ಇರಬೇಕು? ನನ್ನ ಮಗು ನನಗೆ ಕೊಡುತ್ತಾನೆ. ನಡೀರಿ, ನಮ್ಮ ಮಗುನ ಕರೆದುಕೊಂಡು ಬರೋಣ ಎಂದು ಶಾಶ್ವತನ ಕೈ ಹಿಡಿದು ಬೇಡತೊಡಗಿದಳು. ಇಲ್ಲದೆ ಇರೋ ಮಗುನ ಎಲ್ಲಿಂದ ತರೋದು? ಸ್ವಾತಿ, ಹಠ ಮಾಡಬೇಡ, ಬಾ ಮಲಕ್ಕೋ. ಇಲ್ಲ ರೀ, ನಮ್ಮ ಮಗು ಇಲ್ಲೇ ಇದೆ ನೋಡಿ, ಅಗೋ ಅಲ್ಲಿ ಅಳ್ತಿದೆ ರೀ ಪಾಪ, ಅಮ್ಮ ಅಂತಿದೆ. ದಯವಿಟ್ಟು ನನ್ನ ಮಗುನ ಹತ್ರ ನನಗೆ ಹೋಗೋಗ್ಬಿಡಿ ಅಂದರೆ ಎಂದು ಕುಸಿದು ಅಳತೊಡಗಿದಳು. ಸ್ವಾತಿ, ಸ್ವಾತಿ, ಯಾಕೆ ಹೀಗೆ ಆಡ್ತಿದೀಯಾ? ನಮಗೆ ಮಕ್ಕಳಾಗುತ್ತವೆ ಕಣೆ, ಧೈರ್ಯವಾಗಿರು. ಇಷ್ಟೊಂದು ನೊಂದರೆ ಹೇಗಮ್ಮ? ಬೇಡ, ಅಳಬೇಡ, ನನ್ನ ಜೊತೆ ಬಾ, ನನ್ನ ಜೊತೆ ಎಂದು ಬಲವಂತವಾಗಿ ಅವಳನ್ನು ಎಬ್ಬಿಸಿಕೊಂಡು ಬಂದ. ಕೋಣೆಗೆ ಅಂಟಿದಂತಿದ್ದ ಬಾಲ್ಕನಿಯಲ್ಲಿ ಕರೆದೊಯ್ದು ಕೂರಿಸಿಕೊಂಡು ಅವಳನ್ನು ತನ್ನೆದೆಗೆ ಒರಗಿಸಿಕೊಂಡು ಸಮಾಧಾನ ಮಾಡತೊಡಗಿದ. ನನಗೂ ಹೀಗಾಗಿದ್ದರ ಬಗ್ಗೆ ನೋವಾಗ್ತಿದೆ ಕಣೆ. ನೀನು ಅದನ್ನು ಹೀಗಾದರೂ ಹೊರಗೆ ಹಾಕ್ತಿದೀಯ, ಆದರೆ ನಾನು ಹೇಗೆ ಹೊರಗೆ ಹಾಕಲಿ? ನನಗೂ ಅಳು ಬರುತ್ತೆ. ಮಕ್ಕಳನ್ನು ನೋಡಿದಾಗ ಇಂತಹ ಮುದ್ದು ಮಕ್ಕಳನ್ನು ಎತ್ತಾಡಿಸೋ ಭಾಗ್ಯ ನಮಗಿಲ್ಲವಲ್ಲ ಎಂದು ನೋವಾಗ್ತದೆ. ಹಾಗಂತ ನಮ್ಮ ಸ್ಥೈರ್ಯ, ಆತ್ಮವಿಶ್ವಾಸ ಕಳೆದುಕೊಂಡರೆ ಹೇಗೆ? ಬೇರೆ ದಾರಿ ಹುಡ್ಕೋಣ. ನೀನು ಹೀಗೆಲ್ಲ ಆಡಬೇಡ್ವೆ. ನಾನೇನು ಮಾಡಲಿರಿ? ನಮಗೆ ಒಡಲಲ್ಲಿ ಕಂದಮ್ಮಗಳ ಓಡಾಟದ ಅರಿವು ಮೂಡಿ ಅದನ್ನು ಇನ್ನಷ್ಟು ಆನಂದಿಸುವ ಮೊದಲೇ ದೇವರು ಅವುಗಳನ್ನು ಕಿತ್ತುಕೊಂಡ. ಎಷ್ಟು ಆಸ್ತಿ ಐಶ್ವರ್ಯ ಇದ್ದರೇನು, ಒಂದು ಮಗು ಆಗದೆ ಹೋದರೆ? ಅಲ್ಲರಿ, ಬೀದಿ ನಾಯಿಗೂ ಮಕ್ಕಳಾಗತ್ವೆ. ಹಸು, ಕುರಿ, ಹುಲಿ, ಸಿಂಹ ಅಷ್ಟೇ ಏಕೆ, ಇರುವುಗಳಿಗೂ ಮಕ್ಕಳಾಗತ್ವೆ ರೀ. ನನಗೆ ಒಂದೇ ಒಂದು ಮಗು ಆಗ್ತಿಲ್ಲ. ಛೆ, ನಾನೊಬ್ಬಳು ಬಂಜೆ ಎಂದು ನೆನಪಾದಾಗ ಹೇಗಾಗತ್ತೆ ಅಂದರೆ ನನ್ನ ಹೃದಯ ಚೂರು ಚೂರಾಗಿ ಅಲ್ಲೇ ಸತ್ತು ಹೋಗೋಣ ಅನಿಸುತ್ತೆ. ನಾಯಿಗಿರೋವಷ್ಟು ಸೌಭಾಗ್ಯ ನನಗಿಲ್ಲದಾಯ್ತಲ್ಲ ಅಂತ ನನ್ನ ಕೊರಗು. ನಾನೇನು ಅಷ್ಟು ಪಾಪ ಮಾಡಿದ್ದೆ? ಪ್ರಾಣಿ ಪಕ್ಷಿಗಳಿಗಿಂತ ಮುಂದುವರಿದಿರುವ ಮನುಷ್ಯರು ಈ ವಿಷಯದಲ್ಲಿ ಇಷ್ಟೊಂದು ಅಸಹಾಯಕರು ಅಲ್ವೇನ್ರಿ? ಒಂದು ಮಗುನೂ ನನ್ನ ಗರ್ಭಕ್ಕೆ ಹೊರಲು ಶಕ್ತಿ ಇಲ್ಲ. ಛೆ, ಇದೆಂತಹ ಬದುಕು! ಬೇಡ, ಈ ಬದುಕೇ ಬೇಡ ನನಗೆ, ನಾನು ಸಾಯಬೇಕು ಎನ್ನುತ್ತಾ ದಿಢೀರನೆ ಎದ್ದ ಸ್ವಾತಿ ಬಾಲ್ಕನಿಯಿಂದ ಧುಮುಕಲು ಮುಂದಾದಳು. ಶಾಶ್ವತ್ ಓಡಿ ಬಂದು ಅವಳನ್ನು ತಡೆಯುತ್ತಾ, ಬೇಡ ಸ್ವಾತಿ, ನನ್ನನ್ನು ಒಂಟಿಯಾಗಿ ಮಾಡಬೇಡ, ಬಾ, ನನಗೋಸ್ಕರ ಬದುಕು ಎನ್ನುತ್ತಾ ಅವಳನ್ನು ಹಿಡಿದು ಎಳೆದ. ಅವನ ಕೈಯಿಂದ ಕೊಸರಿಕೊಂಡು, ಬಿಡಿ, ನನ್ನ ದಯವಿಟ್ಟು ಬಿಡಿ, ನಾನು ಸಾಯಬೇಕು. ಸತ್ರೆ ನೀವು ಇನ್ನೊಂದು ಮದುವೆಯಾಗಿ ಮಕ್ಕಳನ್ನು ಪಡೆಯಬಹುದು. ನನ್ನಂತಹ ಬಂಜೆಯನ್ನು ಸಾಯಲು ಬಿಡಿ, ಬದುಕಿಸಬೇಡಿ ಎನ್ನುತ್ತಾ ಮುನ್ನುಗ್ಗಿ ಬಾಲ್ಕನಿಯ ಮೇಲೆ ಕಾಲಿಟ್ಟಳು. ಒಂದು ಕಾಲು ಬಾಲ್ಕನಿಯ ರಾಡ್ನ ಮೇಲಿದ್ದರೆ ಇನ್ನೊಂದು ನೆಲದ ಮೇಲೆ. ಶಾಶ್ವತ್ ಅವಳನ್ನು ಬದುಕಿಸುವನೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆ.